ಸೈಕಾಲಜಿ ಪ್ರಕಾರ ಕೇಸರಿ ಬಣ್ಣವು ನಮ್ಮ ಒತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದುದರಿಂದ ಕೆಲಸಕ್ಕೆ ಹೋಗುವ ಮುಂಚೆ ಒಂದು ಕಿತ್ತಳೆ ಹಣ್ಣು ತಿನ್ನಲು ವೈದ್ಯರು ಸೂಚಿಸುತ್ತಾರೆ. ಯಾರು ತಮ್ಮ ಸುಪ್ತ ಮನಸ್ಸಿನಲ್ಲಿ ಬಲವಂತವಾಗಿ ಕೆಲವು ವಿಷಯಗಳನ್ನು ಮರೆಯಲು ಪ್ರಯತ್ನಿಸುತ್ತಾರೋ ಅವರು ನಿಮೋಫಿಲಿಯಾದಿಂದ ಬಳಲುತ್ತಿದ್ದಾರೆ. ಅಂದರೆ ನೋವಿನಿಂದ ಕೂಡಿದ ವಿಷಯಗಳನ್ನು ನೆನಪಿಸಿಕೊಳ್ಳಲು ಹೆದರುವುದು. ನಿಮಗಿದು ಗೊತ್ತೇ, 2 ಬಾಳೆಹಣ್ಣು ಸೇವನೆಯಿಂದ ನಿಮಗೆ 90 ನಿಮಿಷ ವ್ಯಾಯಾಮ ಮಾಡಿದಷ್ಟು ಶಕ್ತಿ ಪೂರೈಸುತ್ತದೆ. ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಮೆದುಳಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಸೈಕಾಲಜಿ ಹೇಳುತ್ತೆ, ಒಂದೇ ಸಮಯದಲ್ಲಿ ಗೊರಕೆ ಮತ್ತು ಕನಸು ಬರಲು ಸಾಧ್ಯವೇ ಇಲ್ಲ. ಯಾರು ತಮ್ಮೊಂದಿಗೆ ತಾವೇ ಮಾತನಾಡುತ್ತಾರೋ ಅವರು ನೈಸರ್ಗಿಕವಾಗಿ ಬುದ್ಧಿವಂತರಾಗಿರುತ್ತಾರೆ. ಹೆಂಗಸರು ಗಂಡಸರಿಗಿಂತ 3 ಸಲ ತಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ, ಆದರೆ ಗಂಡಸರು ಹೆಂಗಸರಿಗಿಂತ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಿಮಗಿದು ತಿಳಿದಿದೆಯೇ? ಬಾಟಲಿಯಲ್ಲಿರುವಷ್ಟು ಬ್ಯಾಕ್ಟೀರಿಯಾಗಳು ನಾಳದ ನೀರಿನಲ್ಲಿ ಇರುತ್ತದೆ. ಒಂದು ಹುಡುಗಿ ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿದಾಗ ಅವಳು ನಿಮಗಾಗಿ ಯಾವುದೇ ಹಂತಕ್ಕೆ ಹೋಗಬಹುದು. ಅವಳ ಹೆತ್ತವರೊಂದಿಗೆ ಜಗಳವಾಡಬೇಕಾದ ಪರಿಸ್ಥಿತಿ ಬಂದರೂ ಸರಿಯೇ. ನಿಮಗಿದು ಗೊತ್ತೇ? ಒಂದು ಹನಿ ಜೇನುತುಪ್ಪವನ್ನು ತಯಾರಿಸಲು ಜೇನುಹುಳು 2 ಲಕ್ಷ ಹೂವಿನ ಮಕರಂದವನ್ನು ಹೀರುತ್ತದೆ. ಸಾವು ಜೀವನವನ್ನು ಕೇಳುತ್ತದೆ, ಎಲ್ಲರೂ ಏಕೆ ನಿನ್ನನ್ನು ಇಷ್ಟಪಡುತ್ತಾರೆ ಮತ್ತು ನನ್ನನ್ನು ದ್ವೇಷಿಸುತ್ತಾರೆ ಎಂದು. ಆಗ ಜೀವನ ಹೇಳುತ್ತದೆ, ಏಕೆಂದರೆ ನಾನು ಸುಂದರವಾದ ಸುಳ್ಳು ಮತ್ತು ನೀನು ನೋವಿನಿಂದ ಕೂಡಿರುವ ಸತ್ಯ ಎಂದು. ಜನರಿಂದ ಅಸಮಾಧಾನವಾಯಿತು ಎಂದು ದೂಷಿಸಬೇಡಿ. ಜನರಿಂದ ಅಪೇಕ್ಷೆ ಪಟ್ಟಿದ್ದಕ್ಕೆ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಿ. ಜೊತೆ ಬಿಟ್ಟು ಹೋಗುವವರಿಗೆ ಒಂದು ನೆಪ ಸಿಕ್ಕರೆ ಸಾಕು, ಆದರೆ ಜೊತೆಯಾಗಿ ನಡೆಯುವವರು ಸಾವಿನ ಅಂಚಿನವರೆಗೂ ಜೊತೆಯಾಗಿ ನಡೆಯುತ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು, ಆದರೆ ಸಂಬಂಧದ ಮೌಲ್ಯವನ್ನು ಅರಿಯದವರು ನಮ್ಮ ಮೌನವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಜೀವನದಲ್ಲಿ ಯುದ್ಧ ನಮ್ಮವರೊಂದಿಗೆ ಆದಾಗ ಅಲ್ಲಿ ಸೋತು ಬಿಡಿ, ಯಾಕಂದ್ರೆ ಕೆಲವು ಸಂಬಂಧಗಳು ತುಂಬಾ ಮೌಲ್ಯವಾಗಿರುತ್ತವೆ. ಯಾರು ಒಳಗಿನಿಂದ ನಿರ್ಜೀವವಾಗಿರುತ್ತಾರೋ ಅವರೇ ಬೇರೆಯವರಿಗೆ ಜೀವಂತವಾಗಿರುವುದು ಹೇಗೆ ಎಂದು ಹೇಳಿಕೊಡುತ್ತಾರೆ. ಜೀವನದಲ್ಲಿ ಎಲ್ಲಿಯವರೆಗೆ ದುಡಿಯಿರಿ ಎಂದರೆ ದುಬಾರಿ ವಸ್ತುಗಳ ಬೆಲೆಯು ನಿಮಗೆ ಅಗ್ಗ ಎನ್ನಿಸುವಷ್ಟು. ಸುಮ್ಮನೆ ಯಾರು ಮೌನವಾಗುವುದಿಲ್ಲ. ಕೆಲವು ನೋವುಗಳು ನಮ್ಮ ಧ್ವನಿಯನ್ನೇ ಕಿತ್ತುಕೊಂಡು ಬಿಡುತ್ತದೆ. ಯಾವುದೇ ಕೆಲಸವನ್ನು ಮಾಡಲು ನೀವು ಮೊದಲ ಹೆಜ್ಜೆ ಎಲ್ಲಿಯವರೆಗೆ ಇಡುವುದಿಲ್ಲವೋ ಅಲ್ಲಿಯವರೆಗೆ ಆ ಕೆಲಸ ಕಠಿಣ ಎನಿಸುತ್ತದೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ರಹಸ್ಯ ವಿಷಯಗಳನ್ನು ಬೇರೆಯವರ ಮುಂದೆ ಹೇಳಿಕೊಳ್ಳಬೇಡಿ. ಒಂದು ದಿನ ಇದು ನಿಮಗೆ ತೊಂದರೆಗೆ ಸಿಲುಕಿಸಬಹುದು. ಹುಷಾರಾಗಿರಿ. ಜೀವನದಲ್ಲಿ ಆಗಿ ಹೋದ ಘಟನೆಗಳನ್ನು ನೆನಪಿಸಿಕೊಳ್ಳುವುದು, ಮುಂದೆ ಏನಾಗುತ್ತದೆ ಎಂದು ಯೋಚಿಸುತ್ತಾ ಬೇಜಾರು ಮಾಡಿಕೊಳ್ಳುವುದಕ್ಕಿಂತ ಇವತ್ತಿನ ದಿನ ಹೇಗಿದೆ, ಅದನ್ನು ಎಷ್ಟು ಸಂತೋಷವಾಗಿ ಕಳೆಯಬಹುದೆಂಬುದರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಯಾವ ವ್ಯಕ್ತಿ ಸೋಲಿನ ಭಯದಿಂದ ಮುಂದೆ ಹೋಗುವುದಿಲ್ಲವೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ಜೀವನ ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ, ಆದರೆ 1 ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಕಾಯುವುದು ಒಂದು ನಿಜವಾದ ಪ್ರೀತಿಯ ಮತ್ತು ತಾಳ್ಮೆಯ ಸಂಕೇತವಾಗಿದೆ. ಯಾರು ಬೇಕಾದರೂ ನಾನು ಪ್ರೀತಿಸುತ್ತೇನೆ ಅಂತ ಹೇಳಬಹುದು, ಆದರೆ ಎಲ್ಲರೂ ಕಾಯುವುದಿಲ್ಲ ಮತ್ತು ನಿಜ ಎಂದು ಸಾಬೀತು ಮಾಡಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.